ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹಲವಾರು ಮನವಿಗಳು ಕೊಟ್ಟಿದ್ರೆ ಏನ್ ಮನವಿಗಳು ಅಂದ್ರೆ ಇವತ್ತು ಸರ್ಕಾರಿ ಜಾಗ ಆಗಿರ್ಬೋದು, ಸರ್ಕಾರಿ ಕುಂಟೆ, ಕೆರೆ, ರಾಜಕಾಲುವೆ ಎಲ್ಲ ಒತ್ತುವರಿ ಆಗಿರೋದ್ರ ಬಗ್ಗೆ ಹಲವಾರು ಮನವಿ ಕೊಟ್ರಿ. ಆದ್ರೆ ದುಃಖದ ಸಂಗತಿ ಒಂದೇನಂದ್ರೆ ಇವತ್ತು ತೂಬ್ರಹಳ್ಳಿ ಗ್ರಾಮದ ಸರ್ವೆ ನಂಬರ್ 27ರಲ್ಲಿ 1 ಎಕರೆ 37 ಗುಂಟೆ ಮಶಾನ ಇದೆ. ಆ ಮಶಾನ ಹಿಂದೂ ಮಶಾನ ಆಗಿರ್ತದೆ. ಇವತ್ತು ಏನು ರಾಜಕೀಯವರು ಬೊಂಬೆ ಪಡ್ಕೊಂತಾರೋ ನಾವಿಂದು ಅಂತ ಏನು ಇವತ್ತು ಬಡ್ಕೊಂತ ಇದಾರೋ ರಾಜಕೀಯದವರು, ಪಕ್ಷದವರಾಗಿರ್ಬೋದು, ಹಲವಾರು ಹಿಂದೂ ಸಂಘಟನೆಗಳಾಗಿರ್ಬೋದು, ಇವತ್ತು ಹಿಂದೂಗಳು ಅಂತ ಏನು ಪ್ರಚಾರಕ್ಕೋಸ್ಕರ ಮಾಡ್ತಾ ಇದಾರೋ ಅವ್ರಿಗೆಲ್ಲ ನಾನು ಒಂದು ಮಾತೇಳಕ್ ಇಷ್ಟಪಡ್ತೀನಿ. ಇವತ್ತು ತೂಬ್ರಹಳ್ಳಿ ಗ್ರಾಮದ ಸರ್ವೆ ನಂಬರ್ 27ರಲ್ಲಿ 1 ಎಕರೆ 37 ಗುಂಟೆ ನಮ್ಮ ಹಿಂದೂ ಮಶಾನ ಇದೆ. ಆ ಮಶಾನಕ್ಕೆ ಸಂಬಂಧಪಟ್ಟಂಗೆ ಪಕ್ಕದಲ್ಲಿ ಸಿದ್ದಾಪುರ ಸರ್ವೆ ನಂಬರ್ 18ರಲ್ಲಿ ಕೆರೆ ಇದೆ. ಆ ಕೆರೆ ಪಕ್ಕದಲ್ಲಿರುವುದೇ ನಮ್ಮ ಹಿಂದೂ ಮಶಾನ. ಆ ಮಶಾನಕ್ಕೆ 23 ಗುಂಟೆ ಸರ್ಕಾರದಿಂದ ಆದೇಶ ಆಗಿದೆ, ರಸ್ತೆಗೆ ಬಳಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆದೇಶ ಆಗಿದೆ. ಅದನ್ನ ಏನಿವತ್ತು ಮಶಾನ ಕೆರೆ ಪಕ್ಕದ ಸೆಂಟ್ರಲ್ ಇರುವಂತ ರಸ್ತೆನ ಹಲವಾರು ಪ್ರಭಾವಿಗಳು, ರಾಜಕೀಯ ವ್ಯಕ್ತಿಗಳು, ಇವತ್ತೇನು ಹಿಂದೂ ಪಕ್ಷ ಅಂತಾನೆ ಗುರ್ಸ್ಕೊಂಡಿರೋ ಒಂದು ಪಕ್ಷ, ಅವ್ರ ಕಡೆಯವ್ರೆ ಇವತ್ತು ಹಿಂದೂ ಮಶಾನಕ್ಕೆ ದಾರಿ ಬಿಡ್ತೀರಾ, ದಾರಿಗೆ ಕಾಂಪೌಂಡ್ ಹಾಕೊಂಡು ಗೇಟ್ಗಳಿಕ್ಕೊಂಡು ಇವತ್ತು ನಮ್ಮವ್ರು ಸತ್ರೆ ನಾವ್ ಎತ್ಕೊಂಡು ಹೋಗಕ್ಕೆ ದಾರಿನೇ ಇಲ್ದಂಗೆ ಮಾಡಿ ಅವರು ಬೌಂಡ್ರಿ ಫಿಕ್ಸ್ ಮಾಡಿಕೊಂಡು ಗೇಟ್ ಇಕ್ಕೊಂಡಿದ್ದಾರೆ. ಇದು ತುಂಬಾ ದುಃಖವಾದ ಸಂಗತಿ ಬಂಧುಗಳೇ. ಕಾರಣ ಇಷ್ಟೇ, ನಾವು ಬದುಕಿದ್ದಾಗಂತೂ ಈ ರಾಜಕೀಯದವ್ರು ನೆಮ್ಮದಿ ಕೊಡಲ್ಲ, ನೆಮ್ಮದಿಯಾಗಿ ಬದುಕಕ್ ಬಿಡಲ್ಲ. ಅದ್ರಲ್ಲಿ ಸತ್ತ ಮೇಲಾದ್ರೂ ನೆಮ್ಮದಿಯಾಗಿ ಮಣ್ಣು ಮಾಡೋಣ ಅಂತ ಹೇಳಿದ್ರೆ ಇವತ್ತು ಅದೇ ಪಕ್ಷದವರು, ಅದೇ ರಾಜಕೀಯದವರು ಇವತ್ತು ಮುಚ್ಕೊಳೋ ಜಾಗನು ಕೂಡ ಕಾಂಪೌಂಡ್ ಹಾಕೊಂಡು ಗೇಟ್ಗಳಿಕ್ಕೊಂಡು ಮಶಾನಕ್ಕೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಅದನ್ನ ಮುಚ್ಕೊಂಡಿದ್ದಾರೆ. ಅದು ಪಾಪ ತೂಬ್ರಹಳ್ಳಿ ಗ್ರಾಮದ ಸರ್ವೆ ನಂಬರ್ 27 ಮಶಾನ, ಅದನ್ನ ಮುಚ್ಕೊಂಡಿದ್ದಾರೆ. ಆಮೇಲೆ ಈ ಕೆರೆ ಜಾಗ ಮತ್ತೆ ಕೆರೆ ಅಂಗಳ ಮತ್ತೆ ಬಫರ್ ಝೋನ್ ಏನಿದೆ ಅದನ್ನೆಲ್ಲ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. BBMP ಅವ್ರಿಗೂ ಕಣ್ಣು ಕಾಣಿಸಲ್ಲ, ರಾಜಕೀಯ ವ್ಯಕ್ತಿಗಳಿಗಂತೂ ಮೊದ್ಲೇ ಕಣ್ಣು ಕಾಣಿಸಲ್ಲ. ಆಮೇಲೆ ಈ ಕಂದಾಯ ಅಧಿಕಾರಿಗಳಂತೂ ಆ ಕಡೆ ತಿರುಗೇ ನೋಡಲ್ಲ. ಅಲ್ಲಿ ಸಂಬಂಧಪಟ್ಟ RIV ಅವರು ಅವ್ರಿಗೆ ಅದು ಬೇಕಾಗಿಲ್ಲ. ಯಾಕಂದ್ರೆ ಇದು ನಮ್ಮ ಊರು, ನಮ್ಮ ಗ್ರಾಮದ್ದು, ನಮ್ಮ ಜನ ಸತ್ರೆ ಉಣೋ ಜಾಗ, ನಮ್ಮ ಜನಗಳನ್ನ ಮುಚ್ಕೊಳಕ್ ನಮಗ್ ಜಾಗ ಇಲ್ಲ ಅಂದ್ಮೇಲೆ ಇಂಥ ಅಧಿಕಾರಿಗಳು ಏನಕ್ ಬೇಕಂತ ಕೇಳಕ್ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಈ ನಾಡಿನ ಜನತೆಗೆ ಮತ್ತೆ ಅದರಲ್ಲೂ ಮುಖ್ಯವಾಗಿ ಮಾದೇವಪುರ ವಿಧಾನಸಭಾ ಕ್ಷೇತ್ರ ಮತ್ತು ಬೆಂಗಳೂರು ಪೂರ್ವ ತಾಲೂಕು ಕೇರ್ಪುರಂ ಸೇರ್ತದೆ. ದಯಮಾಡಿ ಈ ವಿಡಿಯೋನ ನಮ್ಮ ಕರ್ನಾಟಕದ ಕನ್ನಡಿಗರಾಗ್ಲಿ, ಇಲ್ಲ ಹಿಂದೂ ಅಂತ ಹೇಳ್ಕೊಳೋ ಜನ ನಮ್ಮ ಹಿಂದೂಗಳಾಗ್ಲಿ ಇದನ್ನ ದಯವಿಟ್ಟು ನೋಡ್ಬೇಕು ಅಂತ ಕೇಳ್ಕೊಂತ ಇವತ್ತು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ 2 ಮಾತಲ್ಲಿ ಮುಗಿಸ್ತೀನಿ. ಬಂಧುಗಳೇ, ಇವತ್ತು ನಾವು ಸತ್ರೆ ಉಣಕ್ ಜಾಗ ಇಲ್ಲ ಅಂತ ನಾನು ಹಲವಾರು ಲೈವ್ಗಳಲ್ಲಿ ಹೇಳಿದ್ದೀನಿ. ಆ ಜಾಗನ ಇವತ್ತು ಕಬಳಿಸ್ತಾ ಇದ್ದಾರೆ. ದಯವಿಟ್ಟು ಈ ಜಾಗನ ಸರ್ಕಾರ ಎಚ್ಚೆತ್ಕೊಬೇಕು, ಕಂದಾಯ ಅಧಿಕಾರಿಗಳು ಎಚ್ಚೆತ್ಕೊಬೇಕು, ಅಲ್ಲಿನ ಪ್ರಭಾವಿ ರಾಜಕೀಯ ಪಕ್ಷದವರು ಎಚ್ಚೆತ್ಕೊಳ್ಬೇಕು. ದಯಮಾಡಿ ಇದನ್ನ ಇನ್ನು 15 ದಿನದಲ್ಲಿ ರಸ್ತೆ ಮಾಡಿಕೊಟ್ಟಿಲ್ಲ ಅಂದ್ರೆ ಇದೇ ನಮ್ಮ ಕಂದಾಯ ಸಚಿವರ ಕಚೇರಿ ಮುಂದೆ ಅರಬೆತ್ತಲೆ ತಮಟೆ ಚಳುವಳಿ ಮಾಡಲಾಗುವುದಂತೇಳಿ ಮತ್ತೆ ಜಿಲ್ಲಾಧಿಕಾರಿಗಳು, ಮಾನ್ಯ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ಗೆ ಇವತ್ತು ಆಲ್ರೆಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀರಿ. ಇದರಂತೆ ಅವರು ತೆರವುಗೊಳಿಸ್ತೀರ ಹೋದ್ರೆ ಮತ್ತು ಮಾದೇವಪುರ ವಲಯ BBMP ಗ್ರೇಟರ್ ಬೆಂಗಳೂರು ಏನ್ ಇವತ್ತು ಇದ್ರ ಬಗ್ಗೆ ಕ್ರಮ ಜರುಗಿಸಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀನಿ. ಉಗ್ರವಾದ ಸಂಘಟನೆಗಳು 4-5 ಸಂಘಟನೆಗಳು, ರಾಜ್ಕುಮಾರ್ ಸಂಘಟನೆ ಆಗಿರ್ಬೋದು, ಮತ್ತೆ ದಲಿತ ಸಂಘಟನೆಗಳಾಗಿರ್ಬೋದು, ಮತ್ತೆ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಎಲ್ಲ ಒಗ್ಗೂಡಿ ಇದು ಹಿಂದೂ ಜಾಗ ಆಗಿರೋದ್ರಿಂದ ನಾವೆಲ್ಲ ಒಗ್ಗೂಡಿ ಇದನ್ನ ಉಳಿಸ್ಬೇಕಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ.